ನೀವು ಏನೇನ್ರಿ ಒಬ್ಬ ಕಲಾವಿದ ಆಗೋಕ್ಕಿಂತ ಮುಂಚೆ ಲೈಫೇ ಬೇರೆ, ಕಲಾವಿದ ಆದ ನಂತರ ತಿರುವುಗಳು ಬರ್ತಾವೆ ರೀ. ಹಾಡು ಬರಹ ಇವತ್ತರ ಮಧ್ಯ ಗುರುರಾಜ್ ಹೊಸಕೋಟೆ ಲೈಫು ಹೆಂಗೆ ಚೇಂಜ್ ಆಗ್ತಾ ಬಂತು ಅನ್ನೋದು ಬಹಳ ಸ್ವಾರಸ್ಯಕರ ಆಗಿರ್ತಕ್ಕಂಥ ವಿಷಯ ರೀ. ಸಾಮಾನ್ಯವಾಗಿ ನಾನು ಬೆಂಗಳೂರು 1980 ದಶಕದಲ್ಲಿ ನಾನು ಬೆಂಗಳೂರು ಸೇರಿದೆ ರೀ. ಬೆಂಗಳೂರು ಸೇರೋಕ್ಕಿಂತ ಮುಂಚೆ ಅಂದರೆ 79 78 ಬೆಂಗಳೂರಿಗೆ ಬಂದು ಹೋಗ್ತಾ ಇದ್ದಾರೆ. ಈ ಬಂದು ಹೋಗುವ ಕಾಲಕ್ಕೆ ಈ ಒಂದು ಜೂಗ್ನಳ್ಳಿ ರಾಜಾಜಿನಗರ ಒಂದು ಕಾರ್ಯಕ್ರಮ ಬಂತು ರೀ. ಭಾಳ ಜನಪ್ರಿಯ ವ್ಯಕ್ತಿ ಇರೋದ್ರಿಂದ ಜೂಗ್ನಳ್ಳಿ ಕಾರ್ಯಕ್ರಮ ಗಣೇಶ ಕಾರ್ಯಕ್ರಮ. ಆ ಗಣೇಶ ಕಾರ್ಯಕ್ರಮ ಬಹಳ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಕಾರ್ಯಕ್ರಮ. ಅದೇನೇನೋ ಬೆಂಗಳೂರಿಗೆ ನಾನು ಕಾರ್ಯಕ್ರಮ ಏನೋ ಕೊಟ್ಟೆ, ನನ್ನ ಮಾತು ಅವ್ರಿಗೆ ತಿಳಿತೋ ಇಲ್ಲೋ ಗೊತ್ತಿಲ್ಲ. ಹಾಡು ಮಾತ್ರ ಸ್ವಾರಸ್ಯಕರವಾಗಿರ್ತಕ್ಕಂಥ ಹಾಡುಗಳು ಇರೋದ್ರಿಂದ ಜನ ಎಂಜಾಯ್ ಮಾಡಿದರು. ಆದರೆ ಎಷ್ಟರ ಮಟ್ಟಿಗೆ ಅವ್ರಿಗೆ ಅರ್ಥ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ನಾನು ಬೆಂಗಳೂರೊಳಗೆ ನಿಲ್ಲತಕ್ಕಂಥ ಒಂದು ಆರಂಭ ಮಾತ್ರ ಆ ಜೂಗ್ನಳ್ಳಿಯಿಂದ ಆಯಿತು. ಜೂಗ್ನಳ್ಳಿ ಕಾರ್ಯಕ್ರಮ ಆದ ನಂತರ ಟೌನ್ ಹಾಲ್ನಲ್ಲಿ ಒಂದು 10 ದಿನ ಕಾಣುತ್ತೆ ರೀ, ಯಾರೋ ಒಬ್ಬರು ಕಾಂಟ್ರಾಕ್ಟ್ ಮಾಡಿ ಕಾರ್ಯಕ್ರಮ ಕೊಟ್ಟರು. 10 ದಿನ ಇಲ್ಲೇ ಇದ್ದೆ ರೀ. ಹೀಗಾಗಿ ಬೆಂಗಳೂರಿನ ನಂಟು ಆವಾಗಿನಿಂದ ಶುರುವಾಯಿತು. ಬೆಂಗಳೂರಿನ ನಂಟು ಶುರು ಆದ ತಕ್ಷಣ ನಾನು 83ಕ್ಕೆ ಬೆಂಗಳೂರಿಗೆ ವಿತ್ ಫ್ಯಾಮಿಲಿ ಸಮೇತ ಬಂದು ಮೆಟ್ಟು ಹಾಕಿಬಿಟ್ಟೆ ರೀ. ಇದರ ಮಧ್ಯ ಇದು ಕಾಕತಾಳೀಯ ನ್ಯಾಯ ಅಂದಂಗೆ ನನ್ನ ಮನಸ್ಸು ಇಲ್ಲೇ ಇರಬೇಕು ಅಂಥೇಳಿ ಆವಾಗೇನು ಅನಿಸಿರಲಿಲ್ಲ ರೀ. ಆದ್ರೆ ನಾನು ಇಲ್ಲೇ ಇರೋ ಥರ ಹೆಂಗಾಯ್ತಂತಂದ್ರೆ ರೀ, ಈ ಸಿನಿಮಾ ನಂಟುಗಳ ಶುರು ಆಯಿತು. ನಾನು ಬೆಂಗಳೂರಿಗೆ ಬರೋದೇ ಸಿನಿಮಾ ಮಾಡ್ಬೇಕಂತ ಹೇಳಿ ಬಂದಿದ್ದೆ ರೀ. ಸಿನಿಮಾ ಮಾಡಿದೆ ರೀ ಒಂದು, ಅಲ್ಲೇ ಇರೋದು ನೋಡಿ ಅಂಥೇಳಿ. ಅಲ್ಲೇ ಇರೋದು ನೋಡಿ 84ಕ್ಕೆ ಸಿನಿಮಾ ಶುರು ಮಾಡಿ 91ಕ್ಕೆ ರಿಲೀಸ್ ಮಾಡಿದೆ. ಆದರೆ ಈ 81 ಮಧ್ಯಕ್ಕೆ 80ರಿಂದ ಸಿನಿಮಾ ಮಾಡೋದ ನಂತರ ಮತ್ತೆ ಈ ಜನಪ್ರಿಯ ಆಗೋದ್ರ ಮಧ್ಯಕ್ಕೆ ಏನೇನು ನಡೀತು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೇನೆ ರೀ. ಈ 81ಕ್ಕೆ IPHನವರು ಒಂದು ಕ್ಯಾಸೆಟ್ ಮಾಡಿದರು. ಅದೇನು ಕ್ಯಾಸೆಟ್ ಅಂತಂದರೆ ಉತ್ತರ ಕರ್ನಾಟಕದ ಜನಪ್ರಿಯ ಗೀತೆಗಳು ಅಂತ. ಅದಕ್ಕಿಂತ ಮುಂಚೆ ಕ್ಯಾಸೆಟ್ಗಳು ಸಿಕ್ಕಾಪಟ್ಟೆ ಜನಪ್ರಿಯ ಆಗಿತ್ತು ರೀ. ನಂದು ಎಲ್ಲಿ ನಮ್ಮ ದಾವಣಗೆರೆ ಒಂದು ಕ್ಯಾಸೆಟ್ ಈಶ್ವರ್ ರೇಡಿಯೋ ಎಲೆಕ್ಟ್ರಾನಿಕ್ಸ್ ಅಂತೇಳಿ ಪರಮೇಶ್ವರಪ್ಪ ಅಂಥೇಳಿ ಅವರು ಆಲ್ರೆಡಿ ಕ್ಯಾಸೆಟ್ಗಳನ್ನ ಬಿಟ್ಟಿದ್ರು. ಹಂಗೆ ವಿಜಯ್ ರೆಕಾರ್ಡಿಂಗ್ ಕಂಪನಿ ಅಂತ ಹೇಳಿದ್ರು ಹುಬ್ಬಳ್ಳಿ, ಅವರು ಕ್ಯಾಸೆಟ್ಗಳನ್ನ ಹೊರತಂದು ಇಂಟರ್ನ್ಯಾಷನಲ್ ಫಿಗರ್ ಆಗಿಬಿಟ್ಟಿದ್ದಾರೆ. ನಾನು ಆವಾಗಲೇ ಏನು ದುಬೈಯಿಂದ ನನಗೆ ಕಾರ್ಯಕ್ರಮ ಆಹ್ವಾನ ಬಂದಿತ್ತು. ಅಷ್ಟು ಜನಪ್ರಿಯ ಆಗಿರ್ತಕ್ಕಂಥ ಟೈಮ್ನಲ್ಲಿ ನಾನು ಬೆಂಗಳೂರಿಗೆ ಬಂದೆ ರೀ. ಬೆಂಗಳೂರಿಗೆ ಬಂದ ತಕ್ಷಣ ನಾನು ಬರೋದಕ್ಕೂ ಒಂದಿಷ್ಟು ಜನಪ್ರಿಯ ಕಾರ್ಯಕ್ರಮಗಳು ನಡೆಯೋದಕ್ಕೂ ಲಹರಿಯವರು ನನ್ನನ್ನು ಕಾಂಟ್ರಾಕ್ಟ್ ಮಾಡಿಬಿಟ್ರು. ಲಹರಿಯವರು ನನ್ನನ್ನು ಒಂದು ಕ್ಯಾಸೆಟಿಗೆ 10,000 ರೂಪಾಯಿ, ಆವಾಗ ನಾನು 10,000 ರೂಪಾಯಿನೇ ನೋಡಿರಲಿಲ್ಲ ರೀ. ಒಂದೇ ಕಾಲಕ್ಕೆ 10,000 ರೂಪಾಯಿ ಕ್ಯಾಸೆಟನ್ನು ಒಂದು ಕ್ಯಾಸೆಟ್ಗೆ ನಿಗದಿ ಮಾಡಿ ನನಗೆ ಪ್ರತಿ ತಿಂಗಳು ಒಂದು ಕ್ಯಾಸೆಟ್ ಮಾಡೋ ಥರ ಕೊಟ್ಟರು. ಆವಾಗಿನಿಂದ ಕ್ಯಾಸೆಟ್ ಅಧಿಕೃತವಾಗಿರ್ತಕ್ಕಂಥ ಕ್ಯಾಸೆಟ್ ಲೈಫ್ ಶುರುವಾಯಿತು. ಲಹರಿಯವರು ಒಂದು ಸಿನಿಮಾ ಮಾಡಿದರು. ಆ ಲಹರಿಯವರ ಸಿನಿಮಾ ಏನಂತಂದರೆ ಮಹಾಕ್ಷತ್ರಿಯ. ಆ ಮಹಾಕ್ಷತ್ರಿಯದಲ್ಲಿ ನನಗೊಂದು ಹಾಡ ಕೊಟ್ಟರು ರೀ ಅವರು. ಸಂಗೀತ ನಮ್ಮ ಹಂಸಲೇಖ ಅವ್ರದ್ದು. ಅದೇನು ಹಾಡು ಅಂತಂದ್ರೆ, ಏನೈತಿ ಒಳಗೆ ಏನೇನೈತಿ, ಹುಬ್ಬಳ್ಳಿ ಆಗಿಲ್ಲದ್ದು, ದುರ್ಗದಾಗಿಲ್ಲದ್ದು, ಹಾಸನದಾಗಿಲ್ಲದ್ದು, ಈ ಸೀಮೆಯಾಗೆ ಇಲ್ಲದ್ದು ಅಂಥದ್ದೇನೈತಿ, ತಿನ್ನಲಾಕೇನೈತಿ, ಉಣಲಾಕೇನೈತಿ. ನಾನು ಶುಭ ಮಾಲ್ಗುಡಿ ಹಾಡಿರ್ತಕ್ಕಂಥ ಈ ಹಾಡು. ಇದಕ್ಕಿಂತ ಮುಂಚೆ ನಾನು 1-2 ಸಿನಿಮಾದಲ್ಲಿ ಹಾಡಿದ್ದೆ ರೀ. ಅದೇನಂತಂದ್ರೆ ಸಂಗ್ಯಾಬಾಳ್ಯ ಇಲ್ಲ
ಮಹಾಕ್ಷತ್ರಿಯ ಆದ ನಂತರವೇ ಸಂಗ್ಯಾಬಾಳ್ಯ ಬಂತು. ಮಹಾಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯ ಆಗಿರ್ತಕ್ಕಂಥ ಹಾಡು, ಜೊತೆಗೆ ಅದರಲ್ಲಿ ನಾನು ಪಾತ್ರ ಮಾಡಿದ್ದಾರೆ. ಲಹರಿ ಅವರು ನನಗೊಂದು ಪಾತ್ರ ಜೊತೆಗೆ ಒಂದು ಹಾಡನ್ನು ಕೊಟ್ಟರು. ಹಾಗೆ ಸಿನಿಮಾ ಜರ್ನಿ ಮುಂದುವರಿತಾನೆ ರೀ. ನಾನು ಸಿನಿಮಾದ ಬಗ್ಗೆ ಒಂದು ಸ್ವಲ್ಪ ಬೇಜಾರುಗೊಂಡಿದ್ದೆ ರೀ. ನಾನು ಮಾಡಿರ್ತಕ್ಕಂಥ ಸಿನಿಮಾ ಒಂದಿಷ್ಟು ಅಷ್ಟೊಂದು ಯಶ ಕಾಣಲಿಲ್ಲ. ಅದಕ್ಕೆ ಈ ಸಿನಿಮಾ ಸಹವಾಸ ಬೇಡ ಅಂಥೇಳಿ ನಾನು ದೂರಾಗಿದ್ದೆ. ದೂರ ಆದ ನಂತರ ಈ ಮಹಾಕ್ಷತ್ರಿಯ ಆದ ನಂತರ ಸಂಗ್ಯಾಬಾಳ್ಯ ಆದ ನಂತರ ಒಂದಿಷ್ಟು ಹಾಡುಗಳು ಶುರುವಾಯಿತು. ಅದಾದ ತಕ್ಷಣ ಈ ಜೋಗಿ ನಮ್ಮ ಪ್ರೇಮ್ ಬಂದರು. ಅಷ್ಟರಲ್ಲಿ ಒಂದು 3-4 ಹಾಡುಗಳನ್ನ ಹಾಡಿದ್ದೇನೆ ನಾನು. ತವರಿನ ತೊಟ್ಟಿಲು, ಮತ್ತಿನ್ಯಾವುದೋ ಬೇರೆ ಸಿನಿಮಾ ನೆನಪಿಲ್ಲ ನನಗೆ. ಟೋಟಲ್ ಒಂದು 84 ಸಿನಿಮಾಗಳಲ್ಲಿ ಹಾಡಿದ್ದೇನೆ ನಾನು. ಈ ಜೋಗಿ ಪ್ರೇಮ್ ಅವರು ಯಾವಾಗ ನನ್ನ ಹತ್ರ ಬಂದರು, ಅವ್ರು ಬರ್ಲಿಕ್ಕೆ ಕಾರಣ ಏನಂತಂದ್ರೆ, ನಾನು ಅಶ್ವಿನಿ ಅವರ ಕ್ಯಾಸೆಟ್ ಮಾಡ್ತಾ ಇರುವಾಗ, ಅಶ್ವಿನಿ ರೆಕಾರ್ಡಿಂಗ್ ರೂಮ್ನಲ್ಲಿ ನಾನಿರುವಾಗ ಪ್ರೇಮ್ ಬಂದು ನನಗೆ ಹೊಸಕೋಟೆಯವರ ನನಗೊಂದು ಹಾಡಿಕೊಡ್ಬೇಕು ನೀವು, ನಂದು ಕರಿಯ ಚಿತ್ರ ನಡೀತಾ ಇದೆ, ಅದಕ್ಕೆ ಗುರುಕಿರಣ್ ಸಂಗೀತ ರೀ. ಅದು ಚಚಾಲು ಮಚಾಲು ಹೆಂಗೌಲ ನಿಂಡವುಗಳು ಗೋವಿಂದ ಚಿಡ್ರಳ್ಳಿ ಹೆಂಗೌಲ ನಿನ್ ಕನಸುಗಳು ಹೆಂಗಂತ ಹೇಳಿ ಸುತ್ತ ಮುತ್ತ ಮಚ್ಚು ಬ್ಯಾಡಂದ್ರೂ ಹೋಗುತ್ತಿಲ್ಲ ಪ್ರೀತಿ ಹುಚ್ಚು. ಈ ಹಾಡನ್ನ ನಾಗೇಂದ್ರ ಪ್ರಸಾದ್ ಬರೆದ್ರು. ನಾಗೇಂದ್ರ ಪ್ರಸಾದ್ ಅದೇ ಈ ಫೀಲ್ಡ್ನಲ್ಲಿ ಎಂಟರ್ ಆಗ್ತಾ ಇದ್ರು. ನನಗೆ ಕೊಟ್ಟಿರ್ತಕ್ಕಂಥ ಈ ಹಾಡನ್ನು ಕೊಡೋದಕ್ಕಿಂತ ಮುಂಚೆ ಅವರ ಸಂಬಂಧ ಚೆನ್ನಾಗಿತ್ತು. ನಾನು ಅವ್ರನ್ನ ಕೇಳಿದೆ ರೀ ನಾಗೇಂದ್ರ ಪ್ರಸಾದ್ ಅವರೇ, ಇದು ಹಾಡೇನ್ರಿ ಅಂತ. ಇನ್ನು ಹಾಡೋಕ್ಕಿಂತ ಮುಂಚೆ ನಾಗೇಂದ್ರ ಪ್ರಸಾದ್ ಎಷ್ಟು ಭರವಸೆ ಇತ್ತಂತಂದ್ರೆ, ಗುರುಗಳೇ ನೀವು ಹಾಡ್ರಿ, ಇದನ್ನು ಹಾಡಿದ ನಂತರ ನನಗೆ ಹೇಳ್ರಿ ಅಂದರು. ನನಗಿಷ್ಟು ವಿಚಿತ್ರ ಅನ್ನಿಸ್ತು. ಈ ಹಾಡ ಹೊರಗಡೆ ಬಂದ ನಂತರ ನಾನು ನಾಡಿನ ಹೆಸರಾಂತ ಗಾಯಕರಾಗಿರ್ತಕ್ಕಂಥ ದಿವಂಗತ ಅಶ್ವಥ್ ಅವರು ಸೇರಿ ಹಾಡಿರ್ತಕ್ಕಂಥ ಹಾಡು, ಅದ್ರ ಜೊತೆಗೆ ಯಾವುದೋ ಒಂದು ಹೆಣ್ಮಗಳು, ನನಗೆ ಧ್ವನಿ ಯಾರದೋ ಗೊತ್ತಿಲ್ಲ, ಹಾಡಿರ್ತಕ್ಕಂಥ ಈ ಹಾಡು ಎಷ್ಟು ಜನಪ್ರಿಯತೆ ಪಡೀತಂತಂದ್ರೆ ರೀ, ನನ್ನ ಮುಂದೆನೇ ಆ ಮಕ್ಕಳು ಹಾಡನ್ನು ಹಾಡ್ತಾ ಕುಣಿತಾ ಇದ್ರು. ನನಗೆ ಆವಾಗ ಭರವಸೆ ಬಂತು, ಓಹೋ, ಸಿನಿಮಾ ಲ್ಯಾಂಡ್ನಲ್ಲಿ ಜನಪ್ರಿಯತೆಗೆ ಒಂದು ಹೊಸ ಸಾಹಿತ್ಯ ಇದೆ, ಒಂದು ಥರ ಆಕರ್ಷಕ ಸಾಹಿತ್ಯ ಇದೆ, ಜೊತೆಗೆ ಆ ಸಾಹಿತ್ಯ ನಿತ್ಯ ನೂತನವಾಗಿ ನಡೀತಕ್ಕಂಥ ಒಂದು ವಿಷಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಸಾಹಿತ್ಯ ಇದ್ದರೆ ಜನಗಳ ಎದೆಗೆ ಮುಟ್ಟುತ್ತೆ, ಜನಗಳ ಮನಸ್ಸಿಗೆ ಮುಟ್ಟುತ್ತೆ ಅಂತೇಳಿ ಆವಾಗ ನನಗೆ ಕನ್ಫರ್ಮ್ ಆಯಿತು. ಅದೇ ಜಾಡಿನಲ್ಲಿ ಮುಂದೆ ನಮ್ಮ ಜೋಗಿ ಸಿನಿಮಾ, ಅದು ಗುರುಕಿರಣೆ, ಅದಕ್ಕೂ ಕೂಡ ಮ್ಯೂಸಿಕ್ಕು. ಗುರುಕಿರಣ್ ನನಗೆ ಈ ಯಾವುದಂದ್ರೆ ಒಡಿಮಗ ಬಿಡಬೇಡ ಅವನ, ನಾನು ಪ್ರೇಮ್ ಮತ್ತು ವಿಜಯ್ ಜೇಸುದಾಸ್ ಮೂರು ಜನ ಹಾಡಿರ್ತಕ್ಕಂಥ ಹಾಡು. ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹಾಡು ಜನಪ್ರಿಯ ಆಗಿಬಿಡ್ತು. ಜನಪ್ರಿಯ ಆದ ನಂತರ ಗುರುಗಡೆ ಅದು ಜೋಗಿ ಹೆಂಗೆ ಸಿಕ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಹೇಳ್ತಾ ಇದ್ದೇನೆ. ಅದಕ್ಕೆ ಅದೇ ನಡೀತಾ ಇದೆ ಈಗ. ಹಾಡೇನೋ ಜನಪ್ರಿಯ ಆಯಿತು. ಜನಪ್ರಿಯ ಆದ ನಂತರ ಇನ್ನೂ ಸಿನಿಮಾ ಶುರು ಆಗಿರಲಿಲ್ಲ. ಆವಾಗ ಈ ಪಾತ್ರ ವರ್ಗದ್ದು ಕೊಡ್ತಾ ಇರ್ತಕ್ಕಂಥ ಇದು ನನ್ನ ಹತ್ರ ಆ ಪಾತ್ರ ಹೆಂಗೆ ಬಂತು ಅಂತಂದ್ರೆ ರೀ, ಅದನ್ನು ಆಲ್ರೆಡಿ ನನ್ನ ಪಾತ್ರವನ್ನು ಮೋಸ್ಟ್ಲಿ ದತ್ತಣ್ಣಗೆ ಕೊಟ್ಟಿದ್ರು ಏನೋ ಗೊತ್ತಿಲ್ಲ, ದತ್ತಣ್ಣಗೆ, ಆ ನಂತರ ರಾಜಶೇಖರ್ ಅವರಿಗೆ ಕೊಟ್ಟಿದ್ರು ಏನೋ ಗೊತ್ತಿಲ್ಲ. ಅದು ಹಂಗೂ ಅವರ ಮಧ್ಯೆ ಇವರ ಪಾತ್ರದ ಮಧ್ಯೆ ಅವರ ಮಧ್ಯೆ ಏನು ನಡೀತಾ ನಮ್ಗೆ ಗೊತ್ತಿಲ್ಲ. ನನ್ನ ಹತ್ರ ಬರೋಕ್ಕಿಂತ ಮುಂಚೆ ಅಶ್ವಿನಿ ಸ್ಟುಡಿಯೋದಲ್ಲಿ ನಾನು ಹಾಡ ಬರಿತಾ ಇದ್ದೆ, ಅವ್ವ ಅಪ್ಪ ಹಾಡ, ಜನಪದ ಹಾಡನ್ನು. ಆವಾಗ ಪ್ರೇಮ್ ಮತ್ತು ನಮ್ಮ ಅಶ್ವಿನಿ ಪ್ರಸಾದ್ ನಿಂತಿದ್ರು ಕೆಳಗಡೆ.
ನಾನು ಮೇಲಿಂದ ಬರ್ತಾ ಇದ್ದೆ. ಆ, 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 ಪ್ರೇಮ್ ನೋಡಿ ಆ, ಇಲ್ಲ ಅಶ್ವಿನಿ ಪ್ರಸಾದ್ ಗುರುಗಳೇ ಅದಾರಲ್ಲ ಅಂದ್ಬಿಟ್ಟ. ಏನ್ರಿ ಅಂದೇನ ಇಳಿತಾ ಆವಾಗ ಪ್ರೇಮ ಹೊಸ್ಕೊಟ್ಟು ಸರ್, ನಮ್ಮ ಸಿನಿಮಾದಲ್ಲಿ ನೀವು ಪಾತ್ರ ಮಾಡಬೇಕು, ನನಗೆ ಆಸಕ್ತಿ ಇಲ್ಲ ರೀ ಅಂದೆ. ಯಾಕಂದ್ರೆ ಸಿನಿಮಾದ ಬಗ್ಗೆ ಅಷ್ಟೊಂದು ನನಗೆ ಪ್ರೀತಿಯನ್ನು ಕಳ್ಕೊಂಡಿದ್ದೇನೆ ರೀ ನಾನು ಅಂದೆ. ಇಲ್ಲ ಪಾತ್ರ ಮಾಡಲೇಬೇಕು. ಹೌದು, ಏನು ಪಾತ್ರ ಅಂದೆ. ಮುಸ್ಲಿಂ ಕ್ಯಾರೆಕ್ಟರು. ನಾನು ನಿರಾಕರಣೆ ಮಾಡಿದರೆ, ಯಾಕಂತಂದರೆ ಮುಸ್ಲಿಂ ಕ್ಯಾರೆಕ್ಟರು ಏಕತಾನತೆ ಇದೆ ರೀ, ಒಂದೇ ಥರ ನನಗೆ ಮಾಡೋ ಇಷ್ಟ ಇಲ್ಲ ರೀ ಅಂದಾಗ 18 ಸೀನ್ಗಳನ್ನ ಬರೆದಿದ್ರು. ಆ 18 ಸೀನ್ ಬರೆದಿರ್ತಕ್ಕಂಥ ಅದನ್ನು ಸ್ಕ್ರೀನ್ ಪ್ಲೇಯನ್ನು ನನ್ನ ಮುಂದೆ ಪ್ರೇಮ್ ಅವರು ಇಟ್ಕೊಟ್ಬಿಟ್ಟು, ಇಷ್ಟು ವಿಷಯ ಇದೆ, ನೀವು ಹೆಂಗೆ ಬೇಕಾದಂಗೆ ಮಾಡ್ಬೋದು ಅಂದರು. ನೋಡ್ರಿ, ಕರ್ನಾಟಕದಲ್ಲಿ ಒಬ್ಬ ಮುಸ್ಲಿಂ ಇದ್ದಾನೆ, ಸಮಗ್ರ ಕರ್ನಾಟಕದಲ್ಲಿ. ನೀವು ಕಲಾಸಿಪಾಳ್ಯದ ಮುಸ್ಲಿಮನ ಯಾವತ್ತೂ ಈ ಕರ್ನಾಟಕದ ಚಿತ್ರರಂಗದಲ್ಲಿ ಉಪಯೋಗ ಮಾಡ್ತಕ್ಕಂಥ ಕಲಾಸಿಪಾಳ್ಯದ ಮುಸ್ಲಿಮನ್ನು ನೀವು ಯೂಸ್ ಮಾಡ್ತಾ ಇದ್ದೀರಿ, ಅದು ತಪ್ಪು. ಇದು ಸಮಗ್ರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮುಸ್ಲಿಂ ಕ್ಯಾರೆಕ್ಟರನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಅಂದಾಗ ನಿಜವಾಗ್ಲೂ ಪ್ರೇಮ್ ಅವರು ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟರು. ಗುರುಗಳೇ, ನಿಮ್ಮ ವಿಷಯ ಈ ಥರ ಇದೆ, ನಿಮ್ಮ ಸ್ಲ್ಯಾಂಗು ಅಥವಾ ನಿಮ್ಮ ಪಾತ್ರ ನಿಮಗೆ ಸೇರಿದು ಅಂತ ಹೇಳಿ ಆವಾಗ ನಾನು ಅವ್ರ ವಿಷಯವನ್ನು ಚಾಚು ತಪ್ಪದೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ. ಪಾತ್ರ ಸಕ್ಸಸ್ಸು ಆಯಿತು ರೀ. ನನಗನ್ಸಿದ ಮಟ್ಟಿಗೆ ಆ ಜೋಗಿ ಚಿತ್ರದಲ್ಲಿ ಪಕ್ಕಾ ನನ್ನ ಪಾತ್ರ ಸಮಗ್ರ ಕರ್ನಾಟಕಕ್ಕೆ ಹಿಡಿಸ್ತು ಅಂಥೇಳಿ ನನಗೆ ಆವಾಗ ಮನವರಿಕೆ ಆಯಿತು. ಜೊತೆಗೆ ಆ ಪಾತ್ರಕ್ಕೆ ಒಂದು ಕದರು ಬಂತು ರೀ. ಹೊಸ ಮುಸ್ಲಿಮ ರೆಡಿ ಆದ ಅನ್ರಿ. ಅದಾದ ನಂತರ, ಯೋಗಿ ಆದ ನಂತರ ಮುಸ್ಲಿಂ ಕ್ಯಾರೆಕ್ಟರನ್ನು ಸುಮಾರು 61 ಸಿನಿಮಾಗಳಲ್ಲಿ ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿದ್ದೇನೆ ನಾನು. ಈ ಹೋಟೆಲ್ಲು ಮತ್ತು ಆ ಟೋಪಿ ಅದು ನನಗೆ ಪರ್ಮನೆಂಟೇ ಆದಂಗೆ ಸುಮಾರು 138-139 ಸಿನಿಮಾಗಳನ್ನು ಮಾಡಿದ್ದೀನಿ ಇಲ್ಲಿ ತನಕ. ಅದರಲ್ಲಿ 61 ಸಿನಿಮಾ ಜೋಗಿ ಥರಾನೇ ಮುಸ್ಲಿಂ ಕ್ಯಾರೆಕ್ಟರು. ಅದು ಕಂಟಿನ್ಯೂ ಆದಂಗೆ ಆಯಿತು. ಯಾಕಂತಂದ್ರೆ ನಮ್ಮ ಚಿತ್ರರಂಗದಲ್ಲಿ, ಅದರಲ್ಲಿ ಕನ್ನಡ ಲ್ಯಾಂಡ್ನಲ್ಲಿ ಒಂದಿಷ್ಟು ಯಾವ ಪಾತ್ರ ಗೆದಿಯುತ್ತೋ, ಯಾವ ಪಾತ್ರ ಜನರಿಗೆ ಹಿಡಿಸುತ್ತೋ, ಅದಕ್ಕೆ ಅದೇ ಪಾತ್ರನೇ ಇಲ್ಲಿ ನಮ್ಮ ಸಿನಿಮಾ ರಂಗ ಕಂಟಿನ್ಯೂ ಮಾಡುತ್ತೆ ಅನ್ನೋದು ನನಗನ್ನಿಸುತ್ತೆ ರೀ. ಯಾಕಂತಂದರೆ ಇದು ಶಿವರಾಮ್, ಶರಪಂಜರ ಶಿವರಾಮು, ಮತ್ತು ಇನ್ನೂ ಕೆಲವು ಜನ ಇದ್ದಾರೆ, ಯಾರು ಅರವಿಂದ್, ಅನುಭವ ಅರವಿಂದ, ಈ ಥರ ನಾ ಜೋಗಿ ಗುರುರಾಜ್ ಹೊಸಕೋಟೆ ಆದ್ನೇನೋ, ಜೋಗಿ ಚಾಚಾ, ಟೀ ಅಂಗಡಿ ಚಾಚಾ, ಬೂಬಯ್ಯ ಚಾಚಾ ಅಂತ ಜನಪ್ರಿಯ ಆಗಿರ್ತಕ್ಕಂಥ ಆ ಬೂಬಯ್ಯ ಚಾಚಾ ಇಲ್ಲಿ ತನಕ ಅಂದರೆ 138 ಸಿನಿಮಾ ಮಾಡುವಷ್ಟು ಒಂದು ಭದ್ರತೆಯನ್ನು ಆ ಪಾತ್ರ ಪಡೀತು ನನಗನ್ನಿಸ್ತಾ ಇದ್ದಾರೆ. ಇದರ ಮಧ್ಯಕ್ಕೆ ಪ್ರೇಮ್ ಅವರು ಜೋಗಿ ಜೊತೆ ಜೋಗಯ್ಯ ಮಾಡಿದರು. ನಾನು ಹಾಗೆ ಬೇರೆ ಬೇರೆಯವ್ರ ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಅದ್ರ ಜೊತೆಗೆ ಹಾಡುಗಳು ಕಂಟಿನ್ಯೂ ಆಯ್ತು ರೀ. ಈ 2 ಹಾಡುಗಳು ಸಕ್ಸಸ್ ಆದ ನಂತರ ಭಾಳ ಹಾಡುಗಳನ್ನ ಹಾಡಿದ್ದೇನೆ ರೀ ನಾನು. ನಮ್ಮ ಸಾಧು ಅವ್ರದ್ದು ದಾಸ ಅದರಲ್ಲಿ ನನಗೊಂದು ಹಾಡ ಕೊಟ್ಟರು. ಸಾಧು ನನ್ನ ಆತ್ಮೀಯ ಮಿತ್ರ ರೀ. ನಾನು ಕೂಡ ಒಂದಿಷ್ಟು ಕ್ಯಾಸೆಟ್ ಆವಾಗ ತಯಾರಿ ಮಾಡ್ತಿದ್ದೀವಲ್ಲ, ಆ ಕ್ಯಾಸೆಟ್ ಮಾಡುವಾಗ ಅವ್ರ ಸಹಕಾರ, ಅವರು ನನ್ನ ಕೂಡ ಅವ್ರು ನುಡಿಸ್ತಕ್ಕಂಥ ಅವ್ರದ್ದೇ ಆಗಿರ್ತಕ್ಕಂಥ ಕೊಡ್ತಕ್ಕಂಥ ಸಂಗೀತ ನನ್ನ ಜೊತೆ ಭಾಳ ಇದೆ ರೀ. ಹೀಗಾಗಿ ಅವರೊಂದು ದಾಸ ಆ ಸಿನಿಮಾಕ್ಕೆ ಸಂಗೀತ ಮಾಡ್ತಾಯಿದ್ರು. ನಾನು ಭಾಳ ಕಾರ್ಯಕ್ರಮಗಳು ಮಾಡಿ ಮಲ್ಕೊಂಡಿದ್ದೆ ರೀ. ಬೆಳಗ್ಗೆ 11 ಗಂಟೆ ಆಗಿರ್ಬೋದು. ಆ ದಾಸ ಸಿನಿಮಾ ನಿರ್ಮಾಪಕರು ರಮೇಶ್ ಯಾದವ್ ಕಾಣುತ್ತೆ, ನಾನು ನೆನಪಿಲ್ಲ ಅಷ್ಟು. ಆ ಯಾದವ್ ಅವರು ಬಂದು ನಮ್ಮ ಮನೆಗೆ ಬಂದರು ರೀ. ನಮ್ಮ ಮನೆಗೆ ಬಂದು, ಗುರುರಾಜ್ ಹೊಸಕೋಟೆಯವರೇ, ನಮ್ಮ ಸಿನಿಮಾಕ್ಕೊಂದು ಹಾಡು ಹಾಡಬೇಕು. ನಮ್ಮ ಇವರು ಫೋನ್ ಮಾಡಿದರು, ಸಾಧು ಕೋಕಿಲ. ಅವಾಗ ಹೊಸಕೋಟೆಯವರೊಂದು ಹಾಡು ಹಾಡಬೇಕು. ಏನು, ನನ್ನ ಧ್ವನಿ ಸರಿ ಇಲ್ಲ ರೀ ಅಂದೆ. ನಿಮ್ಮ ಧ್ವನಿ ಹೆಂಗೈತಿ ಹಂಗೆ ಬಂದು ಹಾಡ್ರಿ ಅಂದರು. ಅದೇನು, ಕುಲುಕ ಬೇಡ ಸಿಲ್ಕು
ನೀನು ಕುಲುಕೋಕ್ ಮುಂಚೆ ಯಾಕಂತ ಹೇಳಿ ಕುಲುಕು ಬಳುಕಬೇಡ ಬಳುಕು. ಈ ಹಾಡು ಎಷ್ಟು ಜನಪ್ರಿಯತೆ ಪಡಿತ. ನಾನು ಇನ್ನೊಬ್ರು ಯಾರು ಹಾಡಿದಾರು ಇನ್ನು ಜಯಶ್ರೀ ಅಂತ ತಿಳ್ಕೊಂಡಿದ್ದಾರೆ, ಹೌದಲ್ಲ ಗೊತ್ತಿಲ್ಲ. ಈ ಈ ಹಾಡು ಮಾತ್ರ ನಿಮ್ಗೆ ಹೇಳ್ತೇನೆ ರೀ, ಹೊಸ ಒಂದು ಆಯಾಮ ಸೃಷ್ಟಿ ಮಾಡಿದಂಗೆ ಆಯ್ತು. ಅದಾದ ನಂತರ ಭಾಳ ಹಾಡುಗಳನ್ನ ಹಾಡಿದೆ. ಹಂಗೆ ಸಿನಿಮಾ ಜರ್ನಿ ಶುರುವಾಯಿತು. ಪಾತ್ರ ಒಂದಿಲ್ಲ ಪಾತ್ರಗಳ ಜೊತೆಗೆ ನನ್ನ ಈ ಕ್ಯಾಸೆಟ್ಟಿನ ಒಂದು ತಯಾರಿ ಒಂದೇ ಸಲ ಕಂಟಿನ್ಯೂ ಶುರು ಆಗಿಬಿಡ್ತೀರಿ. ಅದು ಸುಮಾರು 600 ಕ್ಯಾಸೆಟ್ಗಳನ್ನ ನಾನು ಹಾಡುವಷ್ಟು ವ್ಯವಸ್ಥೆ ಆಯಿತು. 603 ಕ್ಯಾಸೆಟ್ ಬೇರೆ ಬೇರೆ ಕಂಪನಿಗಳ ಉದಯ ಆಯಿತು. ಸುಮಾರು ಕರ್ನಾಟಕದಲ್ಲಿ ನಾನು ಮಾಡಿರ್ತಕ್ಕಂಥ ಒಂದು 50-60 ಕಂಪನಿಗೆ ನಾನು ಒಂದಿಷ್ಟು ಹಾಡಿನ ಸಹಕಾರ ಮಾಡಿರ್ತಕ್ಕಂಥ ವ್ಯಕ್ತಿ. ಹೀಗಾಗಿ ಆ ಥರದ ಬೆಳವಣಿಗೆ ಅಲ್ಲಿ ಶುರುವಾಯಿತು. ಅದ್ರ ಜೊತೆಗೆ ನಾನು ಬೆಂಗಳೂರಿನಲ್ಲಿ ಒಬ್ಬ ರಹವಾಸಿ ಆಗಿಬಿಟ್ಟೆ ರೀ. ಮೊದಲು ಹನುಮಂತ ನಗರದಲ್ಲಿದ್ದೆ, ಆನಂತರ ಒಂದಿಷ್ಟು ಶ್ರೀನಗರದಲ್ಲಿದ್ದೆ ರೀ, ಆನಂತರ ಒಂದು ಯಾವುದು ಏನು ಅದು ನಾಗರಭಾವಿ ನಂತರ ಬಂದೆ. ಅದಕ್ಕಿಂತ ಮುಂಚೆ ಗೊತ್ತಿಲ್ಲ, ನನಗೆ ಜ್ಞಾಪಕ ಇಲ್ಲ ರೀ. ವಯಸ್ಸಾಯ್ತು 77 ನನಗೆ. ಇವಾಗ 77 ಸ್ಟಾರ್ಟ್ ಆಗ್ತಾ ಇದೆ. ಹೀಗಾಗಿ ಜಾಸ್ತಿ ಆಗಿದೆ ರೀ. ಇದಕ್ಕೆ ಬಂದೆ, ಅಲ್ಲಿ ನಾಗರಭಾವಿಗೆ ಬಂದೆ. ನಾಗರಭಾವಿ ಆದ ನಂತರ ಅದಕ್ಕಿಂತ ನಾಗರಭಾವಿಗಿಂತ ಮುಂಚೆ ಇದು ಯಾವುದು ಅಂದ್ರೆ ನಮ್ಮ ಹೊಸ ವಿಜಯನಗರದಲ್ಲಿ ಒಂದು ಸ್ವಲ್ಪ ಕೆಲವು ದಿನ ಭಾಳ ಇದ್ದೆ ರೀ. ಭಾಳ ವರ್ಷ ಇದ್ದೆ ರೀ. ಅದಾದ ನಂತರ ಸೀದಾ ನಾಗರಭಾವಿ ಬಂದೆ. ನಾಗರಭಾವಿ ಆದ ನಂತರ ಈಗ RR ನಗರ, ರಾಜರಾಜೇಶ್ವರಿ ನಗರ, ಅಲ್ಲಿ ಮನೆ ಮಾಡಿದೆ ರೀ. ಅಲ್ಲಿ 2009ರಲ್ಲಿ ನನ್ನ ಅರ್ಧಾಂಗಿ ತೀರಿ ಹೋದರು. ಅರ್ಧಾಂಗಿ ತೀರಿ ಹೋದ ನಂತರ ನಾವು ಉತ್ತರ ಕರ್ನಾಟಕದವರು, ನಾವು ರೊಟ್ಟಿ ಚಪಾತಿ ಜನಗಳು. ಅದು ಊಟದ ಕಷ್ಟ ಆಗುತ್ತೆ ಅಂತ ಹೇಳಿ ನನ್ನ ಮಗಳು ಇಲ್ಲಿ ಮುದ್ದಿನಪಾಳ್ಯ ನರಸಾಪುರ ಅಂತೇಳಿ, ಈಗ ನಾನು ಮಾತಾಡ್ತಾ ಇರ್ತಕ್ಕಂಥ ನಿಮ್ಮ ಜೊತೆ ಚರ್ಚೆ ನಡೆಸಿರ್ತಕ್ಕಂಥ ಜಾಗ ಮುದ್ದಿನಪಾಳ್ಯ. ಇಲ್ಲಿ ಬಂದು ಮಗಳ ಕೈ ಊಟ ಮಾಡಲಿಕ್ಕೆ ಈಗ ಇಲ್ಲಿ ಇದ್ದೇನೆ ರೀ. ಇಲ್ಲಿ ತನಕ ಮಗಳ ಜೊತೆ ಇನ್ನೊಬ್ಬ ಮಗಳು, ಚಿಕ್ಕ ಮಗಳು ಹತ್ತಿರ ಇರೋದ್ರಿಂದ ಇಬ್ಬರು ಕಾಂಪಿಟೇಷನ್ ಮೇಲೆ ಅಪ್ಪನಿಗೆ ಊಟ ಮಾಡಿಸ್ತಾರೆ ರೀ. ಅಪ್ಪನ ಆರೋಗ್ಯ ಜೊತೆಗೆ ಅಪ್ಪನ ಒಂದು ಹೊಟ್ಟೆ ಎಲ್ಲ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಅವ್ರಿಗೆ ಬಿದ್ದಿರೋದ್ರಿಂದ ಇಲ್ಲಿ ತನಕ ನನ್ನ ಜೀವನ ಇಲ್ಲಿ ತನಕ ಬಂದಿದೆ ರೀ.